ಬೆಂಗಳೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಬಂಧನ ಆಗಿದೆ. ಸಿಸಿಬಿ ಪೊಲೀಸರಿಂದ ಸ್ನೇಹಮಯಿ ಕೃಷ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಇತ್ತೀಚೆಗೆ ಸ್ನೇಹಮಯಿ ಕೃಷ್ಣ ಅವರ ಹೆಸರು ಬಹಳ ಕೇಳ್ಬರ್ತಾ ಇದ್ದಿದ್ದು ವಿಚಾರ ಏನು ಅಂತ ಅಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಇವರು ಮಾಡಿದ್ದಂತ ಮೂಢ ಹಗರಣದ ಆರೋಪ. ಸಿಸಿಬಿ ತನಿಖಾ ಕೊಠಡಿಯಲ್ಲಿ ಅವರನ್ನ ಸದ್ಯ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಕಳೆದ 1 ಗಂಟೆಯಿಂದ ಸ್ನೇಹಮಯಿ ಕೃಷ್ಣ ಅವರ ವಿಚಾರಣೆ ನಡೀತಾ ಇದೆ. ಮಡಿವಾಳದ ಕಚೇರಿಯ ಕೊಠಡಿಯಲ್ಲಿ ಅವರನ್ನ ಇರಿಸಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. FSL ಕಚೇರಿಯಲ್ಲಿ ಸ್ನೇಹಮಯಿ ಕೃಷ್ಣಗೆ ಸಿಸಿಬಿ ಪ್ರಶ್ನೆಗಳ ಸುರಿಮಳೆ ಇಡ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧಿಸೋದಕ್ಕೆ ಏನ್ ಕಾರಣ ಆಗಿರೋದು ಅಥವಾ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಏನ್ ಕಾರಣ ಆಗಿದೆ ಅನ್ನೋದನ್ನ ನಂತರದ ಹಂತದಲ್ಲಿ ಒಂದೊಂದಾಗಿ ನಿಮಗೆ ನಾವು ತೋರಿಸ್ತಾ ಹೋಗ್ತೀವಿ. ಕೋರ್ಟ್ನಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಚ್ ವಾರೆಂಟ್ ಅನ್ನ ಕೂಡ ಪಡೆದು ನಾವು ಅವ್ರ ಮನೆಗೆಲ್ಲ ಹೋಗಿ ಶೋಧ ಮಾಡ್ತಾ ಇದ್ದೀವಿ ಅಂತ ಈಗ ಸಿಸಿಬಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ವಿಷಯ ಏನು ಅಂತಾನೆ ನಾವು ಈಗ ತಾನೇ ಹೇಳಿದಾಗೆ ಬೆಂಗಳೂರಿನಲ್ಲಿ ಸ್ನೇಹಮಯಿ ಕೃಷ್ಣ ಅವರ ವಿಚಾರಣೆ ನಡೀತಾ ಇದ್ರೆ ಅವರಿಗೆ ಶಾಕ್ ಮೇಲೆ ಶಾಕ್ ಯಾಕೆ ಅಂತ ಅಂದ್ರೆ ಅವರ ಮೈಸೂರಿನ ನಿವಾಸದಲ್ಲಿ ಶೋಧ ನಡೀತಾ ಇದೆ. ಸ್ನೇಹಮಯಿ ಕೃಷ್ಣ ಅವರ ಪತ್ನಿ ವಿನೋದ ಅವರನ್ನು ಕೂಡ ವಿಚಾರಣೆಗೆ ಆ ಸಂದರ್ಭದಲ್ಲಿ ಒಳಪಡಿಸಲಾಯಿತು. ಮಹಿಳಾ ಸಿಬ್ಬಂದಿ ಸೇರಿದಂತೆ ಸುಮಾರು 10 ಪೊಲೀಸರು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಿಂದ ಮೈಸೂರಿಗೆ ಆಗಮಿಸಿದೆ ಸಿಸಿಬಿ ಟೀಮ್. ಸ್ನೇಹಮಯಿ ಕೃಷ್ಣ ಕೊಠಡಿಯಲ್ಲಿ ಸಿಸಿಬಿ ತಪಾಸಣೆಯನ್ನು ನಡೆಸಿದೆ. ಪರಿಶೀಲನೆಯ ವೇಳೆ ಅದನ್ನೆಲ್ಲ ಚಿತ್ರೀಕರಣ ಮಾಡೋ ಕೆಲಸನೂ ಆಗಿದೆ. ಮೀನ್ ಟೈಮ್ ಕೆಲ ಡಾಕ್ಯುಮೆಂಟ್ಸ್ಗಳನ್ನು ಅಲ್ಲಿ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಂಥ ರೀತಿಯಾಗಿ ಕಂಡು ಬರ್ತಾ ಇದೆ. ಸ್ನೇಹಮಯಿ ಕೃಷ್ಣ ಅವರು ಹಿಂದೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ತನಿಖೆ ಮಾಡಿದಂಥ ಪೊಲೀಸರಿಗೂ ವಿರುದ್ಧನೂ ಕೂಡ ಅವರು ಆರೋಪವನ್ನು ಮಾಡಿದರು. ಲೋಕಾಯುಕ್ತ ವಿರುದ್ಧವಾಗಿ ಎಲ್ಲ ಲಂಚ ಪಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದಂಥದ್ದನ್ನು ನಾವು ನೋಡಿದ್ದೀವಿ. ಪೊಲೀಸರ ವಿರುದ್ಧನೂ ಮೇಲಿನ ಮೇಲೆ ಕೆಲ ಪ್ರಕರಣಗಳಲ್ಲಿ ಅವರು ಆರೋಪಗಳನ್ನೆಲ್ಲ ಮಾಡ್ತಾ ಇದ್ರು. ಈಗ ಅಗೈನ್ ಪೊಲೀಸರೇ ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಾರಣ ಅಂತ ಅಂದರೆ ಓರ್ವ ಅಧಿಕಾರಿ ವಿರುದ್ಧವಾಗಿ ಅವರು ಕೆಲ ಫೇಕ್ ಸುದ್ದಿಯನ್ನು ಹಬ್ಬಿಸ್ತಾ ಇದ್ರು ಅನ್ನುವಂಥದ್ದು ಆರೋಪ. ಈಗ ಅದಕ್ಕೇನು ಅನ್ನುವಂಥ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸುದೀರ್ಘ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಸಿಸಿಬಿ ಹೊರಡಿಸಿದೆ. ಮೀನ್ ಟೈಮ್ ಅಲ್ಲಿ ಕಂಪ್ಲೀಟ್ ಆಗಿ ಅವ್ರ ಮನೆಯಲ್ಲೆಲ್ಲ ವಿಡಿಯೋ ಚಿತ್ರೀಕರಣ ಮಾಡ್ತಾ ಕೆಲ ಶೋಧ ಕಾರ್ಯ ನಡೆಸ್ತಾ ಇರುವಂಥದ್ದನ್ನು ಕೂಡ ನೋಡ್ತಾ ಇದ್ದೀರಾ. ನಾನು ಈಗ ತಾನೇ ಹೇಳಿದಾಗೆ ಬೆಂಗಳೂರಿನಲ್ಲಿ ಅವ್ರ ಬಂಧನ ಆಗಿದ್ರೆ ಮೈಸೂರಿನ ಅವರ ನಿವಾಸದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಅವರ ಪತ್ನಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಸುಮಾರು 10 ಮಂದಿ ಇದ್ರು ಪೊಲೀಸರು, ಅದರಲ್ಲಿ 2 ಮಹಿಳಾ ಪೊಲೀಸ್ ಸಿಬ್ಬಂದಿ ಕೂಡ ಇದ್ರು. ಕಾರಣ ಅಂತಾನೆ ಸ್ನೇಹಮಯಿ ಕೃಷ್ಣ ಅವರ ಪತ್ನಿನೆಲ್ಲ ವಿಚಾರಣೆ ನಡೆಸುವಂತ ನಿಟ್ಟಿನಲ್ಲಿ ಮಹಿಳಾ ಸಿಬ್ಬಂದಿಯನ್ನು ಕೂಡ ಇಲ್ಲಿ ಬಳಸ್ಕೊಳ್ಳಲಾಗಿದೆ ಅಂತ ಕಾಣ್ತಾ ಇದೆ. ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡಿ. ರಾಮ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಮ್, ಬಹುಶಃ ಅಲ್ಲಿ ತಪಾಸಣೆ ಮುಗಿದಿದೆ ಅಂತ ಕಾಣಿಸುತ್ತೆ. ಕೆಲ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಂಗೆ ಕಂಡು ಬರ್ತಾ ಇತ್ತು. ಅಂದ್ರೆ ಈಗ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧವಾಗಿ ನಟೇಶ್ ವಿಚಾರವಾಗಿ ಆಗಿರುವಂತದ್ದು ಆರೋಪ ಏನಿದೆಯಲ್ಲ ಅದಕ್ಕೆ ಪೂರಕವಾದಂತಹ ಡಾಕ್ಯುಮೆಂಟ್ಸ್ಗಳವು ಏನ್ ಕತೆ, ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ರಾಮ್? ಮಲ್ತೇಶ್, ಈಗ ನಾನು ಗೌರಿಶಂಕರ್ ನಗರದ ಸ್ನೇಹಮಯಿ ಕೃಷ್ಣ ಅವರ ನಿವಾಸದ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು ಅಲ್ಲಿರುವಂತಹ ಸಿಸಿಬಿ ಅಧಿಕಾರಿಗಳನ್ನ ಏನು ಬೆಂಗಳೂರಿಂದ ಬಂದಿರೋ ತಾವು ಹೇಳಿದಂತೆ ಖಂಡಿತವಾಗಿಯೂ ಕೆಲ ದಾಖಲೆಗಳನ್ನು ಒಂದು ಯೆಲ್ಲೋ ಕಲರ್ ಕವರ್ನಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಜೊತೆಗೆ ಒಂದು ಪ್ರಿಂಟರ್ನು ಸಹ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ತಾರ್ ಗಾಡಿಯಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈಗ ತಾನೇ ಅವರು ತಪಾಸಣೆಯನ್ನು ಮುಗಿಸಿ ಎಲ್ಲವನ್ನು ಸಹ ಪರಿಶೀಲನೆ ಮಾಡಿ ಇಲ್ಲಿಂದ ಕೆಲ ದಾಖಲೆಗಳನ್ನು ಒಂದು ಕವರ್ನಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಇರುವಂಥದ್ದು ಏನು ಮುಡಾದ ಮಾಜಿ ಆಯುಕ್ತ ನಟೇಶ್ ವಿರುದ್ಧ ಸ್ನೇಹಮಯಿ ಕೃಷ್ಣ ಒಂದು ಗಂಭೀರವಾದಂಥ ಆರೋಪ ಮಾಡಿದ್ರು. ಒಟ್ಟು 2 ಆರೋಪವನ್ನು ಅವರು ಮಾಡಿದ್ರು. ಈ ಒಂದು ಮುಡಾ ಪ್ರಕರಣದಲ್ಲಿ ಈಗಾಗಲೇ ಮತ್ತೊಬ್ಬ ಏನು ಮುಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿತ್ತು. ನ್ಯಾಯಾಂಗ ಬಂಧನಕ್ಕೂ ಸಹ ನೀಡಲಾಗಿದೆ. ಆದರೆ ಏನು ಅದೇ ಮುಡಾದಲ್ಲಿ ಕೆಲಸ ಮಾಡಿದಂತಹ ಆರೋಪವನ್ನು ಹೊತ್ತಿದಂತಹ ನಟೇಶ್ ವಿರುದ್ಧ ಯಾವುದೇ ರೀತಿಯಂತಹ ಕ್ರಮವನ್ನು ಲೋಕಾಯುಕ್ತದವರು ತೆಗೆದುಕೊಂಡಿಲ್ಲ. ಇದಕ್ಕೆ ಪ್ರಮುಖ ಕಾರಣ ನಟೇಶ್ ಲೋಕಾಯುಕ್ತ ಅಧಿಕಾರಿಗಳಿಗೂ ಸಹ ಲಂಚವನ್ನು ನೀಡಿದ್ದಾರೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಕೈ ಬರಹದಲ್ಲಿದ್ದಂತಹ ಒಂದು ದಾಖಲೆಯನ್ನು ಬಿಡುಗಡೆ ಮಾಡಿದ್ರು. ಆ ದಾಖಲೆಯನ್ನು ಬಿಡುಗಡೆ ಮಾಡಿ ಅದರ ಬಗ್ಗೆ ದೂರನ್ನು ಸಹ ದಾಖಲಿಸಿದ್ರು. ಇದಾದ ನಂತರ ಅದೇ ಒಂದು ನಟೇಶ್ ಬಗ್ಗೆ ಮತ್ತೊಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಯಾಕಂದ್ರೆ ಇತ್ತೀಚೆಗಷ್ಟೇ ನಟೇಶ್ಗೆ ಏನು KS ಶ್ರೇಣಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು, ಅವರಿಗೆ ಸರ್ಕಾರ ಮುಂಬಡ್ತಿಯನ್ನು ನೀಡಿತ್ತು. ಅದರಿಂದ ಒಂದು ಭಾಗ ಮೇಲ್ಭಾಗಕ್ಕೆ ಏನು ಮುಂಬಡ್ತಿಯನ್ನು ನೀಡಿತ್ತು. ಆರೋಪವನ್ನು ಎದುರಿಸ್ತಾ ಇರುವಂತಹ ನಟೇಶ್ಗೆ ಈ ರೀತಿ ಮುಂಬಡ್ತಿ ನೀಡಲಿಕ್ಕೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಲಂಚವನ್ನು ನೀಡಿದ್ದಾರೆ. 1,65,00,000 ಲಂಚವನ್ನು ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆ ನನ್ನ ಬಳಿ ಇದೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಒಂದಷ್ಟು ದಾಖಲೆಗಳನ್ನು ಸಹ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅಂದರೆ ಆ ಹಣವನ್ನು ತೆಗೆದುಕೊಳ್ಳುವಂತಹ ಕಾರಣ ಒಂದು ಭಾವಚಿತ್ರವನ್ನು ಬಿಡುಗಡೆ ಮಾಡಿದ್ರು. ಮತ್ತೆ ಇದರ ಜೊತೆಗೆ ಏನು ನಟೇಶ್ ಈ ಒಂದು ಸ್ನೇಹಮಯಿ ಕೃಷ್ಣ ಅವ್ರನ್ನ ಹೇಗಾದರೂ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಪ್ರಕರಣಗಳ ಬಗ್ಗೆ ಮಾತನಾಡಬೇಕು ಅಂತ ಹೇಳಲಾದಂಥದ್ದು. ಅಂದರೆ ಅವರು ಆಡಿಯೋದಲ್ಲಿ
ಸಂದರ್ಭದಲ್ಲಿ ಮಾತನಾಡಿದ್ರು ಎನ್ನಲಾದಂತಹ ಒಂದು ಆಡಿಯೋವನ್ನು ಸಹ ರಿಲೀಸ್ ಮಾಡಿದ್ರು. ಇವತ್ತು 20ನೇ ತಾರೀಕು ನ್ಯಾಯಾಲಯಕ್ಕೆ ಆ ಒಂದು ಆಡಿಯೋದ ಪೂರ್ಣ ಪ್ರಮಾಣದ ಒಂದು ಮಾಹಿತಿಯನ್ನ ನೀಡ್ತೇನೆ, ಮತ್ತೆ ಸಂಪೂರ್ಣವಾದಂತಹ ಆಡಿಯೋವನ್ನ ನ್ಯಾಯಾಲಯಕ್ಕೆ ಸಲ್ಲಿಸ್ತೇನೆ ಅಂತ ಸಹ ಹೇಳಿದ್ರು. ಇದೇ ಹಿನ್ನೆಲೆಯಲ್ಲಿ ಈಗ ಇರುವಂತಹ ಮಾಹಿತಿಯ ಪ್ರಕಾರ ನಟೇಶ್ ನನ್ನ ವಿರುದ್ಧವಾಗಿ ಸುಳ್ಳು ವಿಚಾರಗಳನ್ನ ಹರಡಿಸುವಂತ ಕೆಲಸವನ್ನ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾ ಇದ್ದಾರೆ ಅಂತೇಳಿ ಸಿಸಿಬಿ ಪೊಲೀಸರಿಗೆ ಒಂದು ದೂರನ್ನ ನೀಡಿದ್ರು. ಆ ದೂರನ್ನ ಆಧರಿಸಿ ಇವತ್ತು ಕಾರ್ಯಾಚರಣೆ ನಡೆಸ್ತಾ ಇರುವಂತದ್ದು. ಒಂದು ಕಡೆ ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು ಸ್ನೇಹಮಯಿ ಕೃಷ್ಣ ಅವರನ್ನ ನ್ಯಾಯಾಲಯದ ಬಳಿ ವಶಕ್ಕೆ ಪಡೆದುಕೊಂಡ್ರೆ, ಮೈಸೂರಿನ ಅವರ ನಿವಾಸ ಏನಿದೆ, ನಿವಾಸದಲ್ಲಿ ಸಂಪೂರ್ಣವಾದಂತಹ ತಪಾಸಣೆ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಸ್ನೇಹಮಯಿ ಕೃಷ್ಣ ಅವರ ನಿವಾಸಕ್ಕೆ ಬೆಂಗಳೂರು ಸಿಸಿಬಿ ಪೊಲೀಸರು ಆಗಮಿಸಿದಂತಹ ಸಂದರ್ಭದಲ್ಲಿ ಅವರ ಪತ್ನಿ ವಿನೋದ ಮನೆಯಲ್ಲಿದ್ರು. ಅವರಿಗೆ ಒಂದು ಮಾಹಿತಿಯನ್ನು ನೀಡುವಂತಹ ಕೆಲಸವನ್ನು ಸಿಸಿಬಿ ಪೊಲೀಸರು ಮಾಡಿದ್ರು. ಈ ರೀತಿ ಪ್ರಕರಣ ದಾಖಲಾಗಿದೆ, ಅಧಿಕಾರಿಯೊಬ್ಬರು ದಾಖಲಿದೆ ಅಂತೇಳಿ. ಸೊ ಆ ಸಂಪೂರ್ಣ ತಪಾಸಣೆ ಮಾಡಿ ಈಗ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಏನ್ ಸಿಕ್ಕಿದೆ ಅನ್ನೋದನ್ನ ಸಿಸಿಬಿ ಪೊಲೀಸರಿಗೆ ಸ್ಪಷ್ಟಪಡಿಸಬೇಕಾಗ್ತದೆ. ಮಾಲ್ತೇಶ್, ಥ್ಯಾಂಕ್ ಯು ರಾಮ್.